ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಲ್ಲವೂ ಕೂಡ ಇಂಟರ್ಲಿಂಕ್ಡು, ಚೈನ್ ಲಿಂಕು ಅಂತ ಹೇಳಿ. ಬೆಂಗಳೂರಿನ ಹೋಟೆಲ್ಗಳಿಗೆ ಯಾವಾಗ ಗ್ಯಾಸ್ ಬಿಸಿ ತಟ್ತೋ, ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಇಲ್ಲದೆ ಯಾವಾಗ ಪರದಾಟ ಶುರುವಾಯಿತೋ, ಸೌದೆಗಳಿಗೆ ಈಗ ಡಿಮ್ಯಾಂಡ್ ಶುರುವಾಗಿದೆ. ಹಿಂದಿನ ಕಾಲದಲ್ಲಿ ಮಾಡ್ತಿದ್ರಲ್ಲ, ಅಂಡ್ ಇವತ್ತಿಗೂ ಬಹುತೇಕ ಅಂದರೆ ಹೋಟೆಲ್ಗಳಲ್ಲಿ ಸೌದೆ ಒಲೆಯನ್ನೇ ಬಳಸ್ತಾರೆ. ಸೌದೆ ಮೊರೆ ಹೋಗಿದ್ದಾರೆ ಮಾಲೀಕರು. ಹಾಗಂತ ಸೌದೆ ಏನು 10 ರೂಪಾಯಿ 20 ರೂಪಾಯಿಗೆ ಸಿಗುತ್ತೆ ಅಂತ ಅಂದ್ಕೊಳ್ಬೇಡಿ. ಸೌದೆಗಳ ಬೆಲೆ ಕೂಡ ಏರಿಕೆ ಆಗಿದೆ. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಸೌದೆಗೂ. ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳಿ ಅಡುಗೆ ಭಟ್ರೆಲ್ಲ ಹೇಳ್ತಿದ್ದಾರೆ. ಆದರೆ ಕೆಲವೊಂದು ಹೋಟೆಲ್ಗಳಲ್ಲಿ ಇನ್ನೂ ಕೂಡ ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡುವಂತಹ ಹೋಟೆಲ್ಗಳು ಅನೇಕ ಹೋಟೆಲ್ಗಳಿದೆ. ಆ ಹೋಟೆಲ್ಗಳು ಸಸ್ಟೇನ್ ಆಗಬಹುದೇನೋ ಗೊತ್ತಿಲ್ಲ. ಆದರೆ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಬೇರೆ ಬೇರೆ ಹೋಟೆಲ್ಗಳಂತೂ ಪರದಾಡ್ತಾ ಇರೋದು ನಿಜ. ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಕು ಅಂದಾಗ ಅದಕ್ಕೆ ಬೇರೆ ಆದಂಥ ಒಂದು ಸೆಟಪ್ ಬೇಕಾಗುತ್ತೆ. ಸೊ ಬಹುತೇಕ ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ. ಸೊ ಅದಕ್ಕೆ ಆದಂಥ ಒಂದು ಸೆಟಪ್ ಬೇಕಾಗುತ್ತೆ. ಗ್ಯಾಸ್ ಸಿಲಿಂಡರ್ಗಳನ್ನು ಇಟ್ಕೊಂಡು ಆ ಥರ ಒಂದು ಸೆಟಪ್ ಇರುವಂಥ ಹೋಟೆಲ್ಗಳಲ್ಲಿ ಸೌದೆ ಒಲೆಯನ್ನು ಇಟ್ಟು ಅಡುಗೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಆ್ಯಂಡ್ ಸೌದೆ ಒಲೆಯಲ್ಲಿ ಅಡುಗೆ ಆಗೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. ಅಷ್ಟು ಸುಲಭದ ಮಾತಲ್ಲ. ಈಗ ದೋಸೆ ಗೀಸೆ ಎಲ್ಲ ಮಾಡಬೇಕು ಅಂದಾಗ ಸೌದೆ ಒಲೆ ಮೇಲೆ ಹೆಂಚಿಟ್ಕೊಂಡು 10 ದೋಸೆಗಳನ್ನು ಹಾಕೊಳ್ಳೋದಕ್ಕಾಗಲ್ಲ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ವರ್ಷಿತಾ ಒಂದು ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ಇರಾನ್ ಇಸ್ರೇಲ್ ಅಮೆರಿಕ ವಾರ್ನಿಂದಾಗಿ ಇದೀಗ ನಮ್ಮ ರಾಜ್ಯದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಬರ್ತಂತಹ ಕಮರ್ಷಿಯಲ್ ಗ್ಯಾಸ್ಗಳು ಕೂಡ ಈಗ ಸ್ಟಾಪ್ ಆಗಿರುವಂತದ್ದು. ಸದ್ಯ ಈ ಗ್ಯಾಸ್ಗಳನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡುವಂತದ್ದು ಹೋಟೆಲ್ಗಳಲ್ಲಿ, ಅದರಲ್ಲೂ ವೆಜ್ ಆರ್ ನಾನ್ ವೆಜ್ ಅಂತ ಬಂದಾಗ ನಾನ್ ವೆಜ್ ಹೋಟೆಲ್ ಅತಿ ಹೆಚ್ಚಾಗಿ ಗ್ಯಾಸ್ಗಳು ಬಹು ಮುಖ್ಯವಾಗಿ ಬೇಕಾಗುತ್ತೆ. ದಿನದಲ್ಲಿ ಏನಿಲ್ಲ ಅಂದ್ರೂ 3 ರಿಂದ 4 ಗ್ಯಾಸ್ಗಳು ಬೇಕೇ ಬೇಕಾಗುತ್ತೆ. ಹಾಗಾಗಿ ಈ ಚಿಕನ್ ಫ್ರೈ ಆಗಿರ್ಬೋದು, ಮಟನ್ ಫ್ರೈ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಗ್ಯಾಸ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದೀಗ ಹೋಟೆಲ್ ಮಾಲೀಕರು ಸೌದೆ ಒಲೆಯ ಮೊರೆಯನ್ನ ಹೋಗ್ತಾ ಇರುವಂತದ್ದು ಸದ್ಯ ಗಮನಿಸ್ತಾ ಇರಬಹುದು. ನಮ್ಮಲ್ಲೂ ಕೂಡ ಸಾಕಷ್ಟು ನಾನ್ ವೆಜ್ ಪ್ರಿಯರಿದ್ದಾರೆ. ಅದರಲ್ಲೂ ಕೂಡ ಈ ಮಟನ್ ಚಿಕನ್ ಅನ್ನ ಇಷ್ಟಪಡುವಂತವರು ಸಾಕಷ್ಟು ಜನ. ಈಗ ಹೋಟೆಲ್ ಮಾಲೀಕರಿಗೆ ಸಂಕಷ್ಟ ಎದುರಾಗಿರುವಂತದ್ದು ಅಂದ್ರೆ ಈ ನಾನ್ ವೆಜ್ ಇನ್ನು ನೆಕ್ಸ್ಟ್ ಏನಾದ್ರೂ ಗ್ಯಾಸ್ ಸ್ಟಾಪ್ ಸಂಪೂರ್ಣವಾಗಿ ಬಂದ್ ಆಗೋದ್ರೆ ಹೇಗೆ ಅಡಿಗೆ ಮಾಡೋದು ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಈಗ ಲಿಮಿಟೆಡ್ ಆಗಿ ಗ್ಯಾಸ್ಗಳನ್ನ ಕೂಡ ಬಳಕೆ ಮಾಡ್ತಾ ಇರುವಂತದ್ದು. ಇರುವಂತಹ ಸ್ಟಾಕ್ಗಳು ಕೂಡ ಇದೀಗ ಖಾಲಿ ಆಗ್ತಾ ಇದೆ. ಹಾಗಾಗಿ ಬೇಕಾದಂತಹ 1-2 ಒಲೆಗಳನ್ನ ಮಾತ್ರ ಉರಿಸ್ಕೊಂಡು ಇದೀಗ ಅಡಿಗೆನ ಮಾಡ್ತಾ ಇದ್ದಾರೆ. ನಾನೀಗ ಕೇಳ್ಪಟ್ಟೆ ನಮ್ಮಲ್ಲಿರುವಂತಹ ಗ್ಯಾಸ್ಗಳು ಕೂಡ ಎಲ್ಲವೂ ಕೂಡ ಬಂದ್ ಆಗಿದೆ. ಅದರಲ್ಲೂ ಕೂಡ ಈ ರಾಜಣ್ಣ ಮಿಲಿಟರಿ ಹೋಟೆಲ್ ಅಂತ ಅನ್ನುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಬರ್ತಾರೆ. ಸಾಕಷ್ಟು ಬೆಳಗ್ಗೆಯಿಂದಲೇ ಕಾಲ್ ಸೂಪು ಇಡ್ಲಿಯಿಂದ ಹಿಡಿದು ಮಧ್ಯಾಹ್ನ ಒಂದು ಮುದ್ದೆ ಊಟ, ರಾತ್ರಿ ಮುದ್ದೆ ಊಟಕ್ಕೂ ಕೂಡ ಸಾಕಷ್ಟು ಜನ ಸೇರ್ತಾರೆ. ಹಾಗಾಗಿ ಈಗ ಇಲ್ಲಿರುವಂತಹವರು ಈಗ ಸೌದೆ ಒಲೆಯ ಮೊರೆಯನ್ನ ಹೋಗಿರುವಂತದ್ದು. ಸದ್ಯ ನಾನು ಮಾತಾಡಿಸ್ತಾ ಹೋಗ್ತೀನಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ. ಮೇಡಮ್, ಈಗ ನಾನ್ ವೆಜ್ಗೆ ಪ್ರಮುಖವಾಗಿ ಗ್ಯಾಸ್ ಬೇಕೇ ಬೇಕು. ಅದರಲ್ಲಿ ಈಗ ಯುದ್ಧದಿಂದಾಗಿ ಗ್ಯಾಸ್ಗಳು ಬರುವಂತದ್ದು ಕೂಡ ಸಂಪೂರ್ಣ ಬಂದ್ ಆಗಿದೆ. ನಿಮ್ ಹೋಟೆಲ್ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ತಾ ಇದೆ ಅಂತ? ತುಂಬಾನೇ ಪರಿಣಾಮ ಬೀರ್ತಾ ಇದೆ. ಇವತ್ತು ಹೋಟೆಲ್ ಬಂದ್ ಮಾಡ್ಬೇಕಂತ ಇದ್ವಿ. ತುಂಬಾ ಕಡೆ ಹುಡುಕಿ 2 ಸಿಲಿಂಡರ್ ಹೆಂಗೋ ಮಾಡಿ ತಂದಿದ್ದಾರೆ. ಇವತ್ತು ಅಡಿಗೆ ಮಾಡಿದ್ದಾರೆ. ನಾಳೆಯಿಂದ ಏನಾಗುತ್ತೋ ಗೊತ್ತಿಲ್ಲ. ಆದಷ್ಟು ಬೇಗ ಯುದ್ಧ ನಿಲ್ಬೇಕು, ಗ್ಯಾಸ್ ಎಲ್ಲ ಸಪ್ಲೈ ಸಿಗ್ಬೇಕು. ಇವತ್ತು ಸೌದೆ ಒಲೆ ತರಕ್ಕೆ ಅಂತ ಹೋಗಿದ್ದಾರೆ. ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ. ಆದಷ್ಟು ಬೇಗ ಯುದ್ಧ ನಿಂತ್ರೆ ತುಂಬಾ ಒಳ್ಳೇದು. ಯಾವ ಐಟಮ್ ಜಾಸ್ತಿ ಗ್ಯಾಸ್ ಬೇಕಾಗುತ್ತೆ ಅಂತ? ಯಾಕಂದ್ರೆ ಮಟನ್, ಕಾಲ್ ಸೂಪ್ ಎಲ್ಲ ಕಾಲ್ ಸೂಪ್ಗೆಲ್ಲ ತುಂಬಾನೇ ಗ್ಯಾಸ್ ಬೇಕು. ಮಟನ್ಗೂ ಅಷ್ಟೇ ತುಂಬಾನೇ ಗ್ಯಾಸ್ ಬೇಕು. ಇವಾಗ ನಾವು ಸೌದೆ ಒಲೆ ತಂದ್ರೂ ಅದ್ರಲ್ಲೇನು ಜಾಸ್ತಿ ಡಿಶಸ್ ಮಾಡಕ್ಕಾಗಲ್ಲ. ಮೇನ್ ಒಂದು 2 to 3 ಮಾಡ್ಬೋದಷ್ಟೇ. ಜಾಸ್ತಿ ವೆರೈಟೀಸ್ ಮಾಡಕ್ಕಾಗಲ್ಲ. ಆದಷ್ಟು ಬೇಗ ಯುದ್ಧ ನಿಂತ್ರೆ ತುಂಬಾ ಒಳ್ಳೆ. ಕಸ್ಟಮರ್ಗಳು ಕೂಡ ಕಮ್ಮಿ ಆಗ್ತಾರೆ. ನಿಮ್ಮೇಲೂ ಕೂಡ ತುಂಬಾ ಹೊಡೆತ ಬೀಳುತ್ತೆ ಅಲ್ವಾ ಅನ್ನುವಂಥದ್ದು. ಹೌದೌದು. ಕಸ್ಟಮರ್ಗಳು ಹೇಗೆ ಹೇಳ್ತಾರೆ ಮ್ಯಾಮ್? ಮತ್ತೇನಾದ್ರು ಐಟಮ್ ಏನಾದ್ರು ಕಮ್ಮಿ ಆಗಿದೆಯಾ, ಏನು ಹೇಗೆ? ಐಟಮ್ಸ್ ಇವಾಗ ಇಷ್ಟಿನವರೆಗೂ ಏನ್ ಪ್ರಾಬ್ಲಮ್ ಆಗಿಲ್ಲ. ಇವತ್ತು ಗ್ಯಾಸ್ ಎಲ್ಲೂ ಸಿಗ್ಲಿಲ್ಲ. ತುಂಬಾ ಕಡೆ ಹುಡುಕಿ 2 ಸಿಲಿಂಡರ್ನ ಪರ್ಚೇಸ್ ಮಾಡಿದ್ದಾರೆ ಇವತ್ತು. ಸೌದೆ ಒಲೆ ತರಕ್ಕೆ ಅಂತ ಅದಕ್ಕೆ ಹೋಗಿದ್ದಾರೆ. ನಾಳೆಯಿಂದ ಸೌದೆನೂ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಒಲೆ ಅಂತೂ ತತ್ತಾರೆ. ಎಲ್ಲ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋದ್ರಿಂದ ಸೌದೆಗೂ ತುಂಬಾ ಡಿಮ್ಯಾಂಡ್ ಆಗುತ್ತೆ. ಸೌದೆನೂ ಸಿಗುತ್ತೋ ಸಿಗಲ್ವೋ ಅದು ಹೇಳಕ್ಕಾಗಲ್ಲ. ಏನಾಗುತ್ತೆ ನೋಡ್ಬೇಕು. ಆದಷ್ಟು ಬೇಗ ಯುದ್ಧ ನಿಂತ್ರೆ ತುಂಬಾ ಒಳ್ಳೇದು. ಅಂದ್ರೆ ಇದಿಷ್ಟು ಇವ್ರು ಹೇಳ್ತಿರುವಂತಹ ಮಾತು. ಇವತ್ ಹೆಂಗೋ ಅಡ್ಜಸ್ಟ್ ಮಾಡಿ 1-2 ಸಿಲಿಂಡರ್ ಗಳನ್ನ ತಂದು ಅಡಿಗೆ ಮಾಡಿದ್ವಿ. ಅದರಲ್ಲೂ ಕೂಡ ಈಗ ನಾಳೆ ಇವತ್ತು ಸೌದೆ ಒಲೆಯನ್ನ ತರ್ಲಿಕ್ಕೆ ಹೋಗಿದ್ದಾರೆ. ಜೊತೆಗೆ ಸೌದೆ ಒಲೆ ತಂದ್ರೆ ಸಾಕಾಗಲ್ಲ, ಸೌದೆನೂ ಕೂಡ ಬೇಕಾಗತ್ತೆ. ಹಾಗಾಗಿ ಸೌದೆಗೂ ಕೂಡ ಸಾಕಷ್ಟು ಡಿಮ್ಯಾಂಡ್ ಆಗ್ಬೋದು. ಈಗ ಎಲ್ಲೋ ಒಂದ್ ಕಡೆ ಒಂದಷ್ಟು ಹೋಟೆಲ್ಗಳಲ್ಲಿ ಬಿರಿಯಾನಿಗಳನ್ನ ಮಾಡ್ಲಿಕ್ಕೆ ಮಾತ್ರ ದಮ್ ಕಟ್ಟಲಿಕ್ಕೆ ಒಂದಷ್ಟು ಸೌದೆ ಒಲೆಗಳನ್ನ ಬಳಕೆ ಮಾಡ್ಲಾಗ್ತಾ ಇತ್ತು. ಆದ್ರೆ
ಇದೀಗ ರಾಜ್ಯದಾದ್ಯಂತ ಎಲ್ಲಾ ಹೋಟೆಲ್ ಇದ್ರ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ. ಸದ್ಯ ಬೆಂಗಳೂರಿನಲ್ಲಂತೂ ಸಾಕಷ್ಟು ಜನ ನಾನ್ ವೆಜ್ ನ ಇಷ್ಟಪಡ್ತಾ ಇರೋದ್ರಿಂದ ನಾಳೆಯಿಂದ ಒಂದ್ ರೀತಿಯಾಗಿ ರೇಟ್ ಅಲ್ಲೂ ಕೂಡ ವೇರಿಯೇಷನ್ ಆಗಬಹುದು. ಯಾಕಂದ್ರೆ ಗ್ಯಾಸ್ ಇಲ್ಲದೆ ಇವರು ಕೂಡ ಸೌದೆ ಒಲೆಯಲ್ಲಿ ಕಷ್ಟಪಟ್ಟು ಅಡಿಗೆ ಮಾಡೋದ್ರಿಂದ ರೇಟ್ ಅಲ್ಲೂ ವೇರಿಯೇಷನ್ ಆಗಬಹುದು, ಜೊತೆಗೆ ಕಸ್ಟಮರ್ ಕಮ್ಮಿ ಆಗಬಹುದು, ಹೋಟೆಲ್ ಮಾಲೀಕರ ಮೇಲೆ ಇನ್ನಷ್ಟು ಹೊಡೆತ ಬೀಳತ್ತೆ. ಹಾಗಾಗಿ ಆದಷ್ಟು ಬೇಗ ಯುದ್ಧ ಸ್ಟಾಪ್ ಆಗ್ಲಿ, ಗ್ಯಾಸ್ಗಳ ಸಪ್ಲೈ ಆಗ್ಲಿ, ಎಲ್ರಿಗೂ ಕೂಡ ಇದರಿಂದಾಗಿ ಒಂದು ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ವರ್ಷಿತಾ ತಾಕಿರಿ, ಪವರ್ ಟಿವಿ, ಬೆಂಗಳೂರು.